ನಮಸ್ಕಾರ ಗೆಳೆಯರೇ. ನಾವೆಲ್ಲ ಕ್ರಿಕೆಟ್ ಅಂದ್ರೆ ಬರೀ ರನ್, ವಿಕೆಟ್ ಮತ್ತೆ ಗೆಲುವು ಅಂತ ಅನ್ಕೊಳ್ತೀವಿ. ಆದ್ರೆ ಈ ಗ್ಲಾಮರ್ ಪ್ರಪಂಚದ ಹಿಂದೆ ಒಂದು ನೋವಿನ ಕತೆ ಕೂಡ ಇರುತ್ತೆ. ಟೀಮ್ ಇಂಡಿಯಾದ ಯುವ ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ ಅವರ ಬದುಕು ಇವತ್ತು ಅಂತಹದ್ದೇ ಒಂದು ರೋಚಕ ತಿರುವಿನಲ್ಲಿದೆ. ಒಂದು ಕಡೆ T20 ವರ್ಲ್ಡ್ ಕಪ್ ಆಡೋ ಕನಸು, ಇನ್ನೊಂದು ಕಡೆ ಸಾವಿನ ಜೊತೆ ಹೋರಾಡ್ತಿರೋ ಅವರ ತಂದೆ. ಈ ಇಬ್ಬರ ಮಧ್ಯೆ ಜಿತೇಶ್ ಶರ್ಮಾ ಏನನ್ನು ಆರಿಸಿಕೊಂಡ್ರು. ನನ್ನ ತಂದೆಗೆ ವಿಶ್ವಕಪ್ ಗಿಂತ ಹೆಚ್ಚಾಗಿ ನನ್ನ ಅಗತ್ಯವಿತ್ತು ಅಂತ ಜಿತೇಶ್ ಹೇಳ್ತಿರೋ ಮಾತು ಈಗ ಪ್ರತಿಯೊಬ್ಬರ ಕಣ್ಗಳನ್ನ ಒದ್ದೆ ಮಾಡ್ತಾ ಇದೆ. ಅಸಲಿಗೆ ಜಿತೇಶ್ ಶರ್ಮಾ ಟೀಮ್ ಇಂದ ಹೊರಬಿದ್ದಿದ್ದೇ ಅವರಿಗೆ ವರದಾನವಾಯ್ತಾ? ಆ ನೋವಿನ ಸಂಗತಿ ಏನು? ಕಂಪ್ಲೀಟ್ ಸ್ಟೋರಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. T20 ವಿಶ್ವಕಪ್ ಆರಂಭಕ್ಕೂ ಮುನ್ನ ಜಿತೇಶ್ ಶರ್ಮಾ ಭಾರತದ ಪರ 16 ಮ್ಯಾಚ್ ಆಡಿದ್ರು. ಪಕ್ಕಾ ವರ್ಲ್ಡ್ ಕಪ್ ಟೀಮ್ ಅಲ್ಲಿ ಇರ್ತಾರೆ ಅನ್ಕೊಂಡಿದ್ವಿ. ಆದ್ರೆ ಏಕಾಏಕಿ ಇವರನ್ನ ಕೈ ಬಿಟ್ಟು ಇಶಾನ್ ಕಿಶನ್ ಅವರನ್ನ ಎರಡನೇ ಕೀಪರ್ ಆಗಿ ತಗೊಳ್ಳಲಾಗಿತ್ತು. ಈ ಸಮಯದಲ್ಲಿ ಜಿತೇಶ್ ಶರ್ಮಾ ತುಂಬಾ ಬೇಸರವಾಗಿದ್ರು. ತಂಡದಿಂದ ಯಾಕೆ ಹೊರ ಹಾಕಿದ್ರು ಅನ್ನೋ ಸಿಟ್ಟಿತ್ತು. ಆದ್ರೆ ಸರಿಯಾಗಿ ಫೆಬ್ರವರಿ 1ಕ್ಕೆ ಅವರ ಜೀವನದಲ್ಲಿ ಅತಿ ದೊಡ್ಡ ಆಘಾತ ಎದುರಾಯಿತು. ಜಿತೇಶ್ ಶರ್ಮಾ ಅವರ ತಂದೆ ಮೋಹನ್ ಶರ್ಮಾ ಅವರು ಒಂದು ದೀರ್ಘವಾದ ಕಾಯಿಲೆಯಿಂದ ಬಳಲ್ತಾ ವಿಧಿವಶರಾದರು. ಈ ಒಂದು ಘಟನೆ ಜಿತೇಶ್ ಅವರ ಯೋಚನೆಯನ್ನೇ ಬದಲಿಸಿಬಿಟ್ಟಿತು. ಇತ್ತೀಚಿನ ಸಂದರ್ಶನವೊಂದರಲ್ಲಿ ಜಿತೇಶ್ ಶರ್ಮಾ ಅವರು ಮನಬಿಚ್ಚಿ ಮಾತಾಡಿದ್ದಾರೆ. ನಾನು ತಂಡಕ್ಕೆ ಆಯ್ಕೆಯಾಗದಿದ್ದಕ್ಕೆ ನನಗೆ ಯಾವುದೇ ತರಹದ ವಿಷಾದವಿಲ್ಲ. ಯಾಕಂದ್ರೆ ನಾನು ಟೀಮ್ ನಲ್ಲಿ ಇಲ್ಲದ ಕಾರಣದಿಂದಲೇ ನನ್ನ ತಂದೆಯ ಕೊನೆ 7 ದಿನಗಳ ಕಾಲ ಅವರ ಜೊತೆ ಇರಲು ನನಗೆ ಸಾಧ್ಯವಾಯಿತು ಅಂತ ಹೇಳಿದ್ರು. ಯೋಚನೆ ಮಾಡಿ ಫ್ರೆಂಡ್ಸ್, ಒಂದು ವೇಳೆ ಜಿತೇಶ್ ಶರ್ಮಾ ಅವರು ವಿಶ್ವಕಪ್ ಟೂರ್ನಿಯಲ್ಲಿ ಬಿಜಿ ಇದ್ದಿದ್ರೆ ತಮ್ಮ ತಂದೆಯ ಕೊನೆಯ ಕ್ಷಣಗಳಲ್ಲಿ ಅವರ ಕೈಯನ್ನು ಹಿಡಿದು ಕೂರಲು ಸಾಧ್ಯವಾಗ್ತಿರ್ಲಿಲ್ಲ. ಒಬ್ಬ ಮಗನಾಗಿ ಆ ತೃಪ್ತಿ ನನಗೆ ವಿಶ್ವಕಪ್ ಗಿಂತಲೂ ದೊಡ್ಡದು ಅಂತ ಜಿತೇಶ್ ಹೇಳ್ತಿದ್ದಾರೆ. ಅಪ್ಪನ ಆರೋಗ್ಯ ಕ್ಷೀಣಿಸ್ತಾ ಇದ್ದಾಗ ಮಗ ಜೊತೆಗಿರ್ಬೇಕು ಅನ್ನೋದು ಪ್ರತಿಯೊಬ್ಬ ತಂದೆಯ ಆಸೆ. ಜಿತೇಶ್ ಅದನ್ನ ಪೂರೈಸಿದ್ದಾರೆ. ತಂದೆಯ ನಿಧನದ ನಂತರ ಜಿತೇಶ್ ಈಗ ಮನೆಯ ಹಿರಿಯ ಮಗನಾಗಿ ತಾಯಿ ಮತ್ತು ತಮ್ಮನ ಜವಾಬ್ದಾರಿಯನ್ನ ಕೂಡ ಹೊತ್ತುಕೊಂಡಿದ್ದಾರೆ. ಜೀವನದ ಏರಿಳಿತಗಳಿಗಿಂತ ಕುಟುಂಬವೇ ದೊಡ್ಡದು ಅಂತ ಅರಿತಿರೋ ಜಿತೇಶ್ ಈಗ ಹೊಸ ಹುರುಪಿನಿಂದ ಮೈದಾನಕ್ಕೆ ಮರಳಿದ್ದಾರೆ. ಸದ್ಯ ಜಿತೇಶ್ ಶರ್ಮಾ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕ್ಯಾಂಪ್ ಅನ್ನ ಸೇರಿಕೊಂಡಿದ್ದು ಮುಂಬರುವ 2026ರ RCB ಮುಂಬರುವ IPL ಸರಣಿಯಲ್ಲಿ RCBಗೆ ಮತ್ತೊಮ್ಮೆ ಚಾಂಪಿಯನ್ ಪಟ್ಟವನ್ನು ಉಳಿಸಿಕೊಡುವ ಭರವಸೆ ಕೂಡ ನೀಡಿದ್ದಾರೆ. ಅಪ್ಪನ ಆಶೀರ್ವಾದ ಬೆನ್ನ ಹಿಂದೆ ಇರುವಾಗ ಜಿತೇಶ್ ಈ ಬಾರಿ ಮೈದಾನದಲ್ಲಿ ಅಬ್ಬರಿಸೋದಂತೂ ಗ್ಯಾರಂಟಿ. ಗೆಳೆಯರೇ, ಕ್ರಿಕೆಟ್ ಅಷ್ಟೇ ಅಲ್ಲ, ಜೀವನದಲ್ಲಿ ಕುಟುಂಬ ಕೂಡ ಅಷ್ಟೇ ಮುಖ್ಯ ಅನ್ನೋದಕ್ಕೆ ಜಿತೇಶ್ ಶರ್ಮಾ ಅವರೇ ಒಂದು ದೊಡ್ಡ ಸಾಕ್ಷಿ. ಜಿತೇಶ್ ಅವರ ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅವರು ಮಾಡಿದ್ದು ಸರಿನಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದೇ ತರ ಲೇಟೆಸ್ಟ್ ಕ್ರಿಕೆಟ್ ಅಪ್ಡೇಟ್ ಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್.